ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಂತೂ ಅಲ್ಲ ಯಾವುದೇ ಥರದ್ದು ಕಾಲ್ಸ್ ಕೊಡೋದಾಗಲಿ ಟಿಪ್ಸ್ ಅದು ಯಾವುದನ್ನು ಪ್ರೊವೈಡ್ ಮಾಡೋದಿಲ್ಲ. ಓನ್ಲಿ ಫಾರ್ ಕಲಿಯೋಂಥವ್ರಿಗೆ ಕಲಿಸ್ತಾ ಇದ್ದೀನಿ. ಸೊ ಕಲಿಯೋಂಥವ್ರು ಈ ತಿಂಗಳು 10ನೇ ತಾರೀಕು ನಮ್ಮದು ಫ್ರೆಶ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಜಾಯ್ನ್ ಆಗಿ ಕಲಿಬೋದು. ಕಂಪ್ಲೀಟ್ ಡೀಟೇಲ್ಸು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ. ಪ್ಲಸ್ ನೀವು ವಾಟ್ಸಪ್ ಮಾಡಿದರೆ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ನಿಮಗೆ ಈಸಿ ಅನಿಸುತ್ತೆ, ಅದರ್ವೈಸ್ ಆಲ್ವೇಸ್ ಮಾರ್ಕೆಟ್ ಇಸ್ ಟ್ರಿಕ್ಕಿ. ಇವತ್ತಂತೂ ಮಾರ್ಕೆಟು ಹೆವಿ ವಾಲಟಾಲಿಟಿ ಇದೆ. ಪ್ರೀಮಿಯಮ್ಗಳಂತೂ ನಿಮಗೆ 10-15 ಪಾಯಿಂಟ್ ಕಂಡುಬಿಡೋದ್ರಲ್ಲಿ ಮೇಲೆ ಕೆಳಗಡೆ ಆಡ್ತಾ ಇದೆ. ದಟ್ ಮಚ್ ಆಫ್ ವಾಲಟಿಲಿಟಿ ಇವತ್ತು ನಿಫ್ಟಿ ಕ್ರಿಯೇಟ್ ಮಾಡ್ತಾ ಇದೆ. ಲೈಕ್ ಕೆಲವು ಸ್ಟಾಕ್ಸು ಬೈಯಿಂಗ್ ಪ್ರೆಷರ್ ಹುಟ್ಟಾಗ್ತಿದೆ, ಕೆಲವೊಂದು ಸ್ಟಾಕ್ಸು ಸೆಲ್ಲಿಂಗ್ ಪ್ರೆಷರ್ ತರ್ತಾ ಇದ್ದಾವೆ. ಸೊ ಹಾಗಾಗಿನೇ ಇಷ್ಟು ವಾಲಟಿಲಿಟಿ ಕ್ರಿಯೇಟ್ ಆಗ್ತಿರೋದು. ಮೇ ಬಿ ನಾನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಇರ್ಬೋದೇನೋ ಮೇ ಬಿ ವಾಲಟಿಲಿಟಿಯಲ್ಲಿ, ಇಲ್ಲಾಂದರೆ ಬ್ಯಾಂಕಿಂಗ್ ಸ್ಟಾಕ್ಸ್ ಸಪೋರ್ಟ್ ಮಾಡ್ತಿರೋದಕ್ಕೆ ಮಾರ್ಕೆಟ್ ಮೇಲೆ ಹೋಗ್ತಿದೆಯೇನೋ, ಎರಡೂ ಗೊತ್ತಿಲ್ಲ. ಲೆಟ್ಸ್ ಸಿ, ನೋಡೋಣ. ಅದು ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಹೇಳಿದ್ದಾರೆ. ಡನ್ ಫಾರ್ ದ ಡೇ, ನೋ ಮೋರ್ ಎಕ್ಸ್ಟ್ರಾ ಟ್ರೇಡ್ಸ್, ನಥಿಂಗ್. ಅದ್ರ ಬಗ್ಗೆ ಥಿಂಕ್ ಮೈಂಡಲ್ಲಿ ಕೂಡ ಇಲ್ಲ. ಟ್ರೇಡ್ ಮಾಡಬೇಕು ಅನ್ನೋದು ಒಂದು ಉತ್ತಮವಾದ ಪ್ರಾಫಿಟ್ನ ಮಾಡ್ಕೊಂಡಿದ್ದೀನಿ, ಹ್ಯಾಪಿ. ಲೈಕ್ ಇದು ಟ್ರೇಡ್ ಬಂದು ಒನ್ ಟ್ರೇಡ್ ಅಲ್ಲ, 2 ಟ್ರೇಡ್ ಮಾಡಿರೋದು. ಸೊ ಒನ್ ಟ್ರೇಡಲ್ಲಿ 25,000 ಮಾಡಿದ್ದೀನಿ ಅಂತ ನಾನು ಹೇಳೋದು ಇಲ್ಲ. ಅದು ಲೈಕ್ 25,000 ಒನ್ ಟ್ರೇಡಲ್ಲಿ ಹೋಲ್ಡ್ ಮಾಡೋಷ್ಟು ವಾಲಟಿಲಿಟಿ ಇವತ್ತು ಮಾರ್ಕೆಟ್ ಕೆಪಾಸಿಟಿನೂ ಇರಲಿಲ್ಲ. ಮಾರ್ಕೆಟಲ್ಲಿ ವಾಲಟಿಲಿಟಿಯಲ್ಲಿ ಪ್ರೀಮಿಯಮ್ ಅಪ್ ಡೌನ್ ಆಗ್ತಿತ್ತು. ಸೊ 2 ಟ್ರೇಡ್ ಮಾಡಿದ್ದೀನಿ, ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಿರೋದ್ರಿಂದ ಒಂದೇ ಇದರಲ್ಲಿ ನಿಮಗೆ ಕಾಣಿಸ್ತಿದೆ ಅಷ್ಟೇ. ಸೊ 2 ಟ್ರೇಡ್ಸ್ ಐ ಹ್ಯಾವ್ ಡನ್ ಇಟ್. ಓಕೆನಾ. ಸೊ ಎಲ್ಲಿ ಹೇಗೆ ತೊಗೊಂಡ್ರೆ ಟ್ರೇಡ್ಸು, ಅದು ಒಂದು ಲಾಜಿಕ್ಕು. ಪ್ಲಸ್ ನಾನು ಸ್ಟೂಡೆಂಟ್ಸಿಗೆ ನಾನು ಏನು ಗೈಡ್ ಮಾಡಿದೆ, ಬೋತ್ ಥಿಂಗ್ಸ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಸ್ಟೂಡೆಂಟ್ಸ್ಗೆ ನಾನು ಕ್ಲಿಯರ್ ಹೇಳಿದೆ, ಇಫ್ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್, ವೆಯ್ಟ್ ಫಾರ್ ದ ರಿಟ್ರೇಸ್ಮೆಂಟ್, ದೆನ್ ಮಾರ್ಕೆಟ್ ಬ್ರೇಕ್ಔಟ್ಸ್, ದೆನ್ ಈಸಿಯಾಗಿ ನಾವು ಬೈಯಿಂಗ್ ಸೈಡ್ ಟ್ರೇಡ್ನ ಮಾಡ್ಬೋದು. ಗ್ಯಾಪ್ ಅಪ್ ಆದರೂ ಕೂಡ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್, ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್. ಓನ್ಲಿ ನಾವು ಸೆಲ್ಲಿಂಗ್ ಮಾಡಬೇಕು ಅಂದರೆ ಬಯರ್ಸ್ ಶುಡ್ ಟ್ರ್ಯಾಪ್. ಬಯರ್ಸ್ ಯಾವಾಗ ಟ್ರ್ಯಾಪ್ ಆಗ್ತಾರೆ, ಬಿಲೋ 650 ಕೆಳಗಡೆಗೆ ಏನಾದರೂ ಮಾರ್ಕೆಟ್ ಟ್ರೇಡ್ ಮಾಡಿದರೆ, ಇಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ, ಇಲ್ಲಿಂದ ಏನು ಮಾರ್ಕೆಟ್ನ ಬೈಯಿಂಗ್ ಎತ್ಕೊಂಡು ಹೋಗ್ತಿದ್ದಾರೆ ಅವ್ರುಗಳು ಟ್ರ್ಯಾಪ್ ಆಗ್ತಾರೆ. ಹಾಗೇನು ಒಂದು ಪುಲ್ ಬ್ಯಾಕಲ್ಲಿ ಸೆಲ್ಲರ್ಸು ಡಾಮಿನೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾರ್ಕೆಟ್ನ ಅಂತ. ದಿಸ್ ಈಸ್ ದ ಲಾಜಿಕ್. ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆನಾ. ಸೇಮ್ ಲಾಜಿಕ್ಕು, ಸೇಮ್ ಮೈಂಡ್ಸೆಟ್ಟು. ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಯಿತು. ಫ್ಲಾಟಿಶ್ ಓಪನ್ ಆಗಿ ಎಕ್ಸಾಕ್ಟ್ ಈ ಲೆವೆಲಲ್ಲಿ ನಾನು ಟ್ರೇಡ್ ಎತ್ಕೊಂಡಿದ್ದೀನಿ. ಒಂದು ಕ್ಲೋಸಿಂಗ್ ಪ್ರೈಸು. ಓಕೆನಾ, ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ನಮ್ಮ ಇದ್ರ ಪ್ರಕಾರ ನಮಗೂ ಇಲ್ಲೊಂದು ಸಪೋರ್ಟ್ ಇವಾಗ ಚೇಂಜ್ ಆಗಿದೆ, ಸಪೋರ್ಟ್ ಚೇಂಜ್ ಆಗಿದೆ. ಬಟ್ ಇಲ್ಲೊಂದು ನಮಗೊಂದು ಉತ್ತಮ ಸಪೋರ್ಟ್ ಇತ್ತು. ಅದು ಸ್ಟೂಡೆಂಟ್ಸ್ ಕೂಡ ಗೊತ್ತಿದೆ ಯಾಕೆ ಇಲ್ಲಿ ಒಂದು ಸಪೋರ್ಟ್ ಇದೆ ಅಂತ. ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ 10 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಐ ಜಸ್ಟ್ ಟುಕ್ ಅ ಟ್ರೇಡ್ ಹಿಯರ್. ಓಕೆನಾ. ಸೊ ಟ್ರೇಡ್ ತಗೊಂಡೆ. ಮಾರ್ಕೆಟಲ್ಲಿ ಈ ಮೂಮೆಂಟ್ ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ನನಗೆ 12-13 ಪಾಯಿಂಟ್ ತೋರಿಸ್ತಿತ್ತು. ಡನ್ ಫಾರ್ ದ ಡೇ ಅಂತ ಕ್ಲೋಸ್ ಮಾಡಿದೆ ಮಾರ್ಕೆಟಲ್ಲಿ. ಸೊ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ. ಸೊ ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ಬಿದ್ರೂ ಇವತ್ತಿಗೆ ಡನ್ ಅಂತ. ಯಾವಾಗ ಅಗೇನ್ ಮಾರ್ಕೆಟು ನಮ್ಮ ಇವತ್ತಿನ ಡೇ ಹೈ ಮತ್ತು ಪ್ರೀವಿಯಸ್ ಡೇ ಹೈ ಮತ್ತು ಇವತ್ತಿನ ಡೇ ಹೈ ಎರಡರ ಲೆವೆಲಿಗೆ ಬಂದು ಇಲ್ಲಿ ಕ್ಲೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಐ ಟುಕ್ ಒನ್ ಮೋರ್ ಟೈಮ್ ಟ್ರೇಡ್ ಹಿಯರ್. ಒನ್ ಮೋರ್ ಟೈಮ್ ಎಂಟ್ರಿ ಆಗಿದ್ದೀನಿ. ಅಲ್ಲಿಂದ ಅಗೇನ್ 10 ಪಾಯಿಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಅಗೇನ್ 10 ಪಾಯಿಂಟ್ಸ್ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಬೋತ್ ಟ್ರೇಡ್ ಲಾಜಿಕ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ಹೋಲ್ಡ್ ಮಾಡಿದ್ದಿದ್ರೆ ಇಲ್ಲಿಂದ ಡೆಫಿನೆಟಾಗಿ ಹೇಳ್ತೀನಿ, ಇಟ್ ಮೇಡ್ ಇಟ್ ಅರೌಂಡ್ ನನಗೆ 40-45 ಪಾಯಿಂಟ್ಸ್ ಇಲ್ಲೇ ಸಿಕ್ಕಿರೋದು. ಇಲ್ಲಿಂದ ಅಲ್ಲಿ ತನಕ ಹೋಲ್ಡ್ ಮಾಡಿದರೆ. ಬಟ್ ನಾನು ಸ್ಕ್ಯಾಲ್ಪರ್ ಒಂದು. ಬಟ್ ನನಗೆ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಒಂದೇ, ಫ್ಲಾಟಿಶ್ ಓಪನ್ ಆಗಿದೆ ಮಾರ್ಕೆಟು. ಮೈಟ್ ಬಿ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 4-5 ಕ್ಯಾಂಡಲ್ ಹೋಲ್ಡ್ ಮಾಡಿ ಇಲ್ಲ ಕೆಳಗಡೆ ಬರುತ್ತೆ, ಇಲ್ಲ ಮೇಲೆ ಹೋಗುತ್ತೆ. ಎರಡರಲ್ಲಿ ಒಂದು ಪಾಸಿಬಿಲಿಟಿ ಅಂತ. ಬಟ್ ವೆರಿ ನೆಕ್ಸ್ಟ್ ಕ್ಯಾಂಡಲ್ಲೇ ಅದನ್ನು ಬ್ರೇಕ್ಔಟ್ ಮಾಡುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಮೈಂಡಲ್ಲಿ ವೆರಿ ನೆಕ್ಸ್ಟ್ ಕ್ಯಾಂಡಲ್ಲೇ ಬ್ರೇಕ್ಔಟ್ ಮಾಡ್ತು ಅಂದರೆ ಬೈಯರ್ಸ್ಗಳು ಸ್ಟ್ರಾಂಗ್ ಆಗಿ ಬಂದಿದ್ದಾರೆ. ಮಾರ್ಕೆಟಲ್ಲಿ ಬೈಯರ್ಸ್ಗಳು ಸ್ಟ್ರಾಂಗ್ ಆಗಿ ಮಾರ್ಕೆಟ್ನ ಮೇಲೆ ಎತ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಸೇಮ್ ಲಾಜಿಕ್ ಐ ಟುಕ್ ಅ ಟ್ರೇಡ್. ನಾನು 10-12 ಪಾಯಿಂಟ್ ಆಲ್ಮೋಸ್ಟ್ ಅಷ್ಟಲ್ಲಿ ಕ್ಯಾಪ್ಚರ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ಅದಾದಮೇಲೆ ಮಾರ್ಕೆಟ್ ಕೆಳಗಡೆ ಕೂಡ ಬಂತು. ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿದೆ. ದಟ್ಸ್ ಓಕೆ, ಅದು ನಮಗೆ ಬೇಕಿಲ್ಲ. ಬಿಕಾಸ್ ನಮ್ಮದು ದಿನ ಟಾರ್ಗೆಟ್ ಏನಿದೆ ಅದು ರೀಚ್ ಆಗಿದೆಯಲ್ಲ, ದಟ್ ಇಸ್ ಮೋರ್ ದನ್ ಎನಫ್. ಸೊ 2 ಟ್ರೇಡಲ್ಲಿ ಐ ಜಸ್ಟ್ ಮೇಡ್ ಇಟ್. ಎರಡೂ ಪಾಸಿಟಿವ್ ಆಗಿ ಹೋಗಿದೆ. ಸೊ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ಇಲ್ಲಿಂದ ನಾನು ತಗೊಂಡಿರೋದು ಆಲ್ಮೋಸ್ಟ್ ಪ್ರಾಫಿಟ್ ಆಗೋಗಿದೆ. ಹೋಲ್ಡ್ ಮಾಡಿದರೆ ಜಸ್ಟ್ ಕ್ಲೋಸ್ ಫಾರ್ ದ ಡೇ. ಬಟ್ ವೆರಿ ನೆಕ್ಸ್ಟ್ ಕ್ಯಾಂಡಲ್ಗೆ ಯಾವಾಗ ಬೈಯಿಂಗ್ ಸೈಡ್ ಹೋಯಿತು, ಆಬ್ವಿಯಸ್ಲಿ ಇಲ್ಲಿಂದ ನಿನ್ನೆ ಸೆಲ್ ಮಾಡಿದವ್ರಿಗೆ ಸ್ಟಾಪ್ ಲಾಸ್ ಇದೆ, ಬೆಳಗ್ಗೆನೂ ಸೆಲ್ ಮಾಡಿದವ್ರು ಸ್ಟಾಪ್ ಲಾಸಸ್ ಇದೆ. ಒಂದು ಸ್ಪೈಕಲ್ಲಿ ಐ ಕುಡ್ ಮೇಕ್ ಮನಿ ಅನ್ನಿಸ್ತು ನನಗೆ. ಸೊ ಅದೇ ರೀಸನ್ಗೆ ಸಿಂಪಲ್ ಫಂಡ ಇಟ್ಕೊಂಡು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ. ಸೊ 2 ಸಕ್ಸಸ್ ಕೂಡ ಕೊಡ್ತು ನನಗೆ ಟ್ರೇಡು. ಇವಾಗ ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಏನು ಬೈಯಿಂಗ್ ಹೋಗ್ತಾ ಇಲ್ಲ. ಮಾರ್ಕೆಟ್ ಬೈಯಿಂಗ್ ಹೋಗ್ತು, ಪುಲ್ ಬ್ಯಾಕು, ಬೈಯಿಂಗು, ಪುಲ್ ಬ್ಯಾಕು, ಬೈಯಿಂಗು, ಪುಲ್ ಬ್ಯಾಕು, ಬೈಯಿಂಗು. ಇಫ್ ಇಟ್ ಈಸ್ ಗಿವ್ಸ್ ಪುಲ್ ಬ್ಯಾಕ್ ಆ್ಯಂಡ್ ಪುಲ್ ಬ್ಯಾಕ್ ನಿಮಗೇನಾದರೂ ಇದರಿಂದ ಕೆಳಗಡೆ ಬ್ರೀಚ್ ಆಯಿತು ಅಂದ್ಕೊಳ್ಳಿ, ಮಾರ್ಕೆಟಲ್ಲಿ ಸೆಲ್ಲರ್ಸ್ಗಳು ಅಗೇನ್ ಡೌನ್ ಟ್ರೆಂಡ್ ಕಡೆ ಟ್ರೈ ಮಾಡಿಸ್ತಾರೆ ಮಾರ್ಕೆಟ್ನ. ಓಕೆನಾ. ಸೊ ಅಂಟಿಲ್ ಅನ್ಲೆಸ್ ಮಾರ್ಕೆಟು ಇಲ್ಲಿಂದ ಕೆಳಗಡೆ 24,700 ಕೆಳಗಡೆ ತನಕ ಟ್ರೇಡ್ ಮಾಡಲ್ಲ, ಅಲ್ಲಿ ತನಕ ಮಾರ್ಕೆಟು
ಸೈಡ್ ವೇಸ್ ಆಗೋ ಚಾನ್ಸಸ್ ಹೆವಿ ಇದೆ. ಸೊ ಇಲ್ಲಿಂದ ಬುಲ್ಲಿಶ್ ಕೂಡ ಹೋಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಮಾರ್ಕೆಟಲ್ಲಿ ಸೆಲ್ಲರ್ಸ್ಗಳು ಟ್ರೈ ಮಾಡ್ತಲೇ ಇದ್ದಾರೆ ಕೆಳಗಡೆ ತರಲಿಕ್ಕೆ, ಬಟ್ ಸ್ಟಾಕ್ಸಲ್ಲಿ ಬೈಯಿಂಗ್ ಪ್ರೆಷರ್ ಇಟ್ಟು ಮಾರ್ಕೆಟ್ನ ಬೌನ್ಸ್ ಮಾಡಿಸ್ತಲೇ ಇದ್ದಾರೆ ಬಯರ್ಸ್ಗಳು. ಸೊ ಹಾಗಾಗಿನೇ ಲೈಕ್ ದಿಸ್ ಈಸ್ ದ ನಾಟ್ ಎ ಗುಡ್ ಡೇ ಫಾರ್ ಆಪ್ಷನ್ ಬಯರ್ಸ್ ನಾನು ಹೇಳೋ ಪ್ರಕಾರ. ಆದರೆ ನಿಮಗೆ ಫಾಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಗೊತ್ತಿದ್ರೆ ಡೆಫಿನೆಟಾಗಿ ಈ ಕ್ಯಾಂಡಲ್ಗಳಲ್ಲಿ ಫಾಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಎಕ್ಸಿಟ್ ಆಗಿರ್ತೀರ. ಇಲ್ಲ ಅಂದರೆ ಮಾರ್ಕೆಟು ತುಂಬ ವಾಲಟೈಲ್ ಇದೆ, 10-20 ಪಾಯಿಂಟ್ಗಳನ್ನ ಸಖತ್ ಫಾಸ್ಟಾಗಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದೆ. ಸೊ ಹಾಗಾಗಿನೇ ವೆರಿ ಡಿಫಿಕಲ್ಟ್. ಇವಾಗ ಇಲ್ಲಿ ನಿಂತ್ಕೊಳ್ತು ಅಂದರೆ ಈ 2 ಕ್ಯಾಂಡಲಿಂದ ಏನು ಮೂಮೆಂಟ್ ಆಗಿದೆಯಲ್ಲ, ಈ 2 ಕ್ಯಾಂಡಲ್ ಪ್ರೀಮಿಯಂ ಡ್ರಾಪ್ ಆಗುತ್ತೆ. ಬಿಕಾಸ್ ಪ್ರೀಮಿಯಂ ವಾಲಟೈಲ್ ಆಗ್ತಿದ್ದಾವೆ ಅಂದರೆ ಆಪ್ಷನ್ ಸೆಲ್ಲರ್ಸ್ಗಳು ಏನು ಮಾಡ್ಬಿಡ್ತಾರೆ, ಪ್ರೀಮಿಯಂ ವಾಲಟೈಲಿಟಿ ನೋಡಿಕೊಂಡು ಸ್ಟ್ರಾಡಲ್ ಸ್ಟ್ರಾಂಗಲ್ಲು ಇಲ್ಲ ಔಟ್ ಆಫ್ ದ ಮನಿ ಸ್ಟ್ರಾಡಲ್ ಸ್ಟ್ರಾಂಗಲ್ಸ್ಗಳನ್ನ ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವ್ರುಗಳಿಗೆ ಇವಾಗ ಏನು ಪ್ರೀಮಿಯಂ ಸ್ಪೈಕ್ ಆಗಿದೆ, ಕಾಲ್ ಸೈಡು ಪ್ರೀಮಿಯಮ್ಗಳು ಜಾಸ್ತಿ ಸ್ಪೈಕ್ ಆಗಿರ್ತವೆ. ಸೊ ಮಾರ್ಕೆಟ್ ಸ್ವಲ್ಪ ಹೊತ್ತು ಫೋಲ್ಡ್ ಮಾಡಿದರೆ ದಟ್ ಪ್ರೀಮಿಯಂ ನಮಗೆ ಈಟಿಂಗಿಗೆ ಸಿಗುತ್ತೆ ಅಂತ ಗೊತ್ತು. ಸೊ ಅವ್ರು ಆಲ್ರೆಡಿ ಎಂಟ್ರಿ ಆಗಿರ್ತಾರೆ. ಸೊ ಇವತ್ತು ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮಾರ್ಕೆಟಲ್ಲಿ ಸ್ವಲ್ಪ ವಾಲಟಿಲಿಟಿ ಲೆವೆಲ್ಲು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿನೇ ತೋರಿಸ್ತಿದೆ ಮಾರ್ಕೆಟು. ಸೊ ಬಿ ಕೇರ್ಫುಲ್. ಇಂಥ ಟ್ರೇಡಿಂಗ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಟಫ್ ಅನಿಸುತ್ತೆ, ಬಿ ಕೇರ್ಫುಲ್. ಐ ಗೆಸ್ ಇಷ್ಟು ವಾಲಟೈಲ್ ಆಗ್ತಿದೆ ಅಂದರೆ ಇಲ್ಲ ನಾನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಯಾವುದೋ ಒಂದು ಟ್ರೈ ಮಾಡ್ತಿರುತ್ತೆ, ರಿಲಯನ್ಸೋ ಯಾವುದೋ ಇರಬೇಕು. ಲೆಟ್ಸ್ ಸಿ ವಾಟ್ ಬ್ಯಾಂಕ್ ನಿಫ್ಟಿ ಡಡ್. ಬ್ಯಾಂಕ್ ನಿಫ್ಟಿಯಲ್ಲಿ ಅಷ್ಟು ಮೂಮೆಂಟ್ ಕಾಣಿಸ್ತಿಲ್ಲ, ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಆ ಥರದ ಮೂಮೆಂಟ್, ಎಕ್ಸ್ಪೆಕ್ಟೆಡ್ ಮೂಮೆಂಟು ಏನು ಮಾರ್ಕೆಟ್ ಅಂಥ ಮೂಮೆಂಟ್ ಕೊಟ್ಟಿಲ್ಲ. ಓಕೆನಾ. ಬ್ಯಾಂಕ್ ನಿಫ್ಟಿ ಸ್ಟಿಲ್ ಇಂದಿನ ರೇಂಜಲ್ಲೇ ಇದೆ. ಸೊ 51,000ನ ಸಪೋರ್ಟಾಗಿ ತೊಗೊಂಡಿದೆ, 52,200 ತನಕ ಹೋಗಿ ಬಂದಿದೆ. ಸೊ ಯಾರು 51,000ಅಲ್ಲಿ ತೊಗೊಂಡವ್ರಿಗೆ ಈಸಿ ಪ್ರಾಫಿಟ್ ಮಾಡಿಕೊಟ್ಟಿದೆ ಮಾರ್ಕೆಟು. ಅದಾದಮೇಲೆ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗ್ತಾ ಇದೆ. ಐ ಗೆಸ್ ಲೈಕ್ ನಾನ್ ಬ್ಯಾಂಕಿಂಗ್ ಸ್ಟಾಕ್ಸ್ ಅಂದರೆ ಮೇ ಬಿ ಐ ಫೀಲ್ ರಿಲಯನ್ಸ್ ಯಾವುದೋ ಇರುತ್ತೆ ಡೆಫಿನೆಟಾಗಿ. ಅದು ಯಾವುದಾದ್ರು ಒಂದು ಫಾಸ್ಟ್ ಮೂಮೆಂಟ್ ಇಲ್ಲ. ರಿಲಯನ್ಸಲ್ಲೂ ಕೂಡ ಅಂಥ ಮೂಮೆಂಟ್ ಇಲ್ಲ. HDFC ನೋಡೋಣ, ಲೆಟ್ಸಿ. HDFC ಆರ್ ICICI ಬ್ಯಾಂಕ್. ICICI ಬ್ಯಾಂಕು ಬೀಳ್ತಾ ಇದೆ, ಅದರಲ್ಲೂ ಅಂಥ ಮೂಮೆಂಟ್ ಕಾಣಿಸ್ತಿಲ್ಲ. ವೇರ್ ಇಸ್ HDFC ಬ್ಯಾಂಕ್? ಎರಡು ಒಂದು ICICI ಬ್ಯಾಂಕು ರಿಲಯನ್ಸು ಕೆಳಗಡೆಗೆ ಇದು ಮಾಡ್ತಿದ್ದಾರೆ, HDFC ಬ್ಯಾಂಕ್ ಸ್ವಲ್ಪ ಮೇಲೆ ಎತ್ಕೊಂಡು ಬರೋಕ್ಕೆ ನೋಡ್ತಾ ಇದೆ. ಸೊ HDFC ಬ್ಯಾಂಕ್ ಹೋಗ್ತಿರೋದ್ರಿಂದಲೇ ಸ್ವಲ್ಪ ನಿಫ್ಟಿಯಲ್ಲಿ ವೆಯ್ಟೇಜ್ ಕೂಡ ಅದು ಹೋಲ್ಡ್ ಮಾಡಿಸುತ್ತೆ. ಹಾಗಾಗಿ ಮಾರ್ಕೆಟಲ್ಲಿ ಅಷ್ಟು ಪ್ರೆಷರ್ ಬರ್ತಿರೋದು. HDFC ಬ್ಯಾಂಕಿಗೆ ಇಲ್ಲ ICICI ಬ್ಯಾಂಕ್ ಇಲ್ಲ ರಿಲಯನ್ಸ್ ಸಪೋರ್ಟ್ ಮಾಡಿದಿದ್ರೆ ಡೆಫಿನೆಟಾಗಿ ನಿಫ್ಟಿ ಇನ್ನೂ ಒಂದು 50 ಪಾಯಿಂಟ್ ಜಂಪ್ ಹೊಡೆದಿರೋದು, ಬ್ಯಾಂಕ್ ನಿಫ್ಟಿ ಡೇನ ಕ್ಲೋಸ್ ಮಾಡಿರೋದು. ಸೊ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂದರೆ HDFC ಬ್ಯಾಂಕ್ ನಾನು ಬೈಯಿಂಗ್ ಸೈಡ್ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಅನ್ನತ್ತೆ, ICICI ಬ್ಯಾಂಕ್ ಇಲ್ಲ ನಾನು ಇವತ್ತು ನಿಂತೀನಿ ಅಂತ ಇದೆ, ರಿಲಯನ್ಸು ನಾನು ಕೆಳಗಡೆ ಹೋಗ್ತೀನಿ ಅಂತಿದೆ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಅಷ್ಟು ಸ್ಪೈಕ್ಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ದಟ್ಸ್ ಓಕೆ. ನಾವು ಸ್ಟಾಕ್ಸ್ಗಳನ್ನೆಲ್ಲ ನೋಡಿ ಟ್ರೇಡ್ ಮಾಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲದನ್ನು ನೋಡಿ ಟ್ರೇಡ್ ಮಾಡ್ತೀನಿ ಅಂದರೆ ಟ್ರೇಡೇ ಮಾಡೋಕ್ಕೆ ಬಿಡಲ್ಲ ಅದು. ಅಯ್ಯೋ ಇದಿದೆ, ಅದು ಹಂಗಿದೆ ಇದಿದೆ ಅಂತ. ಸೊ ಸಿಂಪಲ್ ಲಾಜಿಕ್. ಇವೊಂದು ನಾನು ಬ್ಯಾಂಕ್ ನಿಫ್ಟಿ ಕೂಡ ನೋಡೋದಿಲ್ಲ, ಓನ್ಲಿ ನಿಫ್ಟಿ ನೋಡ್ಕೊಂಡೇ ಟ್ರೇಡ್ ಮಾಡೋದು, ನಿಫ್ಟಿ ಮೈಂಡ್ ಸೆಟ್ ಇಟ್ಕೊಂಡೇ ಟ್ರೇಡ್ ಮಾಡೋದು. ಆ್ಯಂಡ್ ಮೋರ್ ಓವರ್ ನಿಮಗೆ ತುಂಬ ಸಲ ಹೇಳಿದ್ದೀನಿ, ನಾನು ಆಪ್ಷನ್ ಚೈನ್ ಅನಾಲಿಸಿಸ್ ಮಾಡಲ್ಲ. ಆಪ್ಷನ್ ಚೈನ್ ಬಗ್ಗೆ ನಾಲೆಡ್ಜ್ ನನಗೆ ಅವಶ್ಯಕತೆ ಇಲ್ಲ. ಪ್ರೀಮಿಯಂ ಚಾರ್ಟ್ಗಳನ್ನ ನಾನು ವಾಚೌಟ್ ಮಾಡಲ್ಲ. ಬಿಕಾಸ್ ಪ್ರೀಮಿಯಮ್ ಇರೋದು ಏನು, ಡಿಕೆ ಆಗಲಿಕ್ಕೆ ಇಲ್ಲ ರೈಸ್ ಆಗಲಿಕ್ಕೆ. ಸೊ ಅದನ್ನು ವಾಚೌಟ್ ಮಾಡಲ್ಲ. ಸ್ಟಾಕ್ಸ್ಗಳು, ಇಂಡಿವಿಜುವಲ್ ಸ್ಟಾಕ್ಸ್ಗಳು ನೋಡಿ ಇಂಡೆಕ್ಸ್ನ ಟ್ರೇಡ್ ಮಾಡಲ್ಲ. ಈ 3 ಥಿಂಗ್ಸ್ ಮೇಜರಾಗಿ ಮಾಡಬೇಕಾಗಿರೋದು ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡೋರಿಗೆ ಮೇಜರಾಗಿ ಬೇಕಿರೋದು. ನಾನು ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡೋನಲ್ಲ, ಐ ಆಮ್ ಇಂಟ್ರಾಡೇ ಸ್ಕ್ಯಾಲ್ಪರ್. ಸೊ ಇಂಟ್ರಾಡೇ ಸ್ಕ್ಯಾಲ್ಪಿಂಗ್ ಮಾಡೋದ್ರಲ್ಲಿ ನಾನು ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೊಂಡಿದ್ದೀನಿ, ಅಷ್ಟರಲ್ಲಿ ಟ್ರೇಡ್ ಮಾಡ್ತೀನಿ. ಕಲಿಯೋ ಅಂಥವ್ರು ಈ ನೆಕ್ಸ್ಟ್ 10ನೇ ತಾರೀಕು ಬ್ಯಾಚಿಗೆ ಜಾಯ್ನ್ ಆಗಿ ಕಲಿಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.